ನಮ್ಮ ಜೊತೆಗೆ ಸತ್ಯಪ್ರಕಾಶ್ ಕಾಂಗ್ರೆಸ್ನ ವಕ್ತಾರರಿದ್ದಾರೆ. ಸತ್ಯಪ್ರಕಾಶ್ ಅವರೇ, ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳಿಗೆ ನಿಮ್ಮ ರಿಯಾಕ್ಷನ್ ಏನು? ನನಗನ್ಸುತ್ತೆ ಅಫ್ಕೋರ್ಸ್ RSS ಅವರು ರಿಜಿಸ್ಟರ್ ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಹಂಗಂತ ಕಾಂಗ್ರೆಸ್ನಲ್ಲಿ ಪರ್ಯಾಯ ಸಂಘ ಇಲ್ವಲ್ಲ, ಪರ್ಯಾಯ ಏನು ಹುಟ್ಟಾಕಿಲ್ವಲ್ಲ ನೀವು? ಈಗ ನಮ್ಮ ದೇಶ ವಿವಿಧತೆಯಲ್ಲಿ ಏಕತೆ ಇರುವ ದೇಶ, ಯೂನಿಟಿ ಇನ್ ಡೈವರ್ಸಿಟಿ ಅಂತೀವಲ್ಲ, ರೆಸ್ಪೆಕ್ಟ್ ಡೈವರ್ಸಿಟಿ. ಇವತ್ತು ಪ್ರಾಬ್ಲಮ್ ಏನಿದೆ, ನಮ್ಮ ಸಾಮಾಜಿಕ ವಸ್ತ್ರ ಏನಿದೆ, ಇವತ್ತು ಬೆಂಕಿ ಹಚ್ಚೋರು ಜಾಸ್ತಿ ಇದ್ದಾರೆ ಸಮಾಜದಲ್ಲಿ. ಈ ಸಮಾಜದಲ್ಲಿ ಏಕತೆ ತರೋದೇ ಬಿಡ್ತಾ ಇಲ್ಲ. ಈ ಸಮಾಜದಲ್ಲಿ ಬೆಂಕಿ ಹಚ್ಚೋರು ಜಾಸ್ತಿ ಆದಾಗ ಬೆಂಕಿ ನಂದಿಸೋರು ಬೇಕು. ಕರೆಕ್ಟ್ ಆಗಿ ಹೇಳಿದ್ದಾರೆ ನಮ್ಮವ್ರು. ಬೆಂಕಿ ಹಚ್ಚೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಬೆಂಕಿ ನಂದಿಸೋರು ಕಮ್ಮಿ ಆಗಿದ್ದಾರೆ. ಅದೇ ರೀತಿ ಏನ್ ಇವತ್ತು RSS ಮತ್ತೆ ಅವರ ಸಹ ಸಂಘಟನೆಗಳಿದಾವೆ, ಅವ್ರು ಬೆಂಕಿ ಹಚ್ಕೊಂತ ಹೋಗ್ತಾ ಇರ್ತಾರೆ. ಅದೇ ರೀತಿ ಫೈರ್ ಫೈಟಿಂಗ್ ಯೂನಿಟ್ಸ್ ಅಂತ ಏನು NSS ಅನ್ನೋ ಒಂದು ಆರ್ಗನೈಸೇಷನ್ ಹುಟ್ಟಾಕ್ಬೇಕು. ನ್ಯಾಷನಲ್ ಸೆಕ್ಯುಲರ್ ಸಂಘ್, ಸೆಕ್ಯುಲರ್ ವಾದಿಗಳ ಪರವಾಗಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬುದ್ಧ, ಸಿಖ್ರ ಪರವಾಗಿ ನಿಲ್ಲುವ ಒಂದು ಸಂಘಟನೆ ಹುಟ್ಟಾಕ್ಬೇಕು. ಅದರಲ್ಲಿ ಮಾಡ್ಬೇಕು. ಇವತ್ತು ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ದಯವಿಟ್ಟು ಗೋ ಬ್ಯಾಕ್ ಟು 1948. ಆವತ್ತಿನ ದಿನದಲ್ಲಿ ಗಾಂಧಿನ ಕೊಂದವರು ಯಾರು? ನಾರಾಯಣ್ ಆಪ್ತೆ, ನಾಥುರಾಮ್ ಗೋಡ್ಸೆ, ಅವರ ತಮ್ಮ ಗೋಪಾಲ್ ಗೋಡ್ಸೆ, ಹಾಗೂ ಎಲ್ಲರೂ ಸಾವರ್ಕರ್ ವಾಸ್ ಆಲ್ಸೋ ಎ ಕೋ ಅಕ್ಯೂಸ್ಡ್. ಇದು ಮರಿಬೇಡಿ. ಇವರೆಲ್ಲರೂ ಸಾವರ್ಕರ್ ಅವ್ರ ಮನೆಗೆ ಹೋದಾಗ ವಿಜಯೀ ಭವ ಅಂತ ಹೇಳಿದ್ದಾರೆ ಅಂತ ಧೀರೇಂದ್ರ ಕೆ ಝಾ ಅವ್ರು ಹೇಳಿದ್ದಾರೆ. ಧೀರೇಂದ್ರ ಕೆ ಝಾ ಬುಕ್ ಅಲ್ಲಿ ವೆರಿ ಕ್ಲಿಯರ್ಲಿ ಈ ಜೈಲ್ ಡೈರೀಸ್ ಇಂದ ಎಲ್ಲ ಉಲ್ಲೇಖನ ಮಾಡಿದ್ದಾರೆ. ಏನಾಗಿದೆ ಅವತ್ತು? ಆವತ್ತಿನ ದಿವಸ ಗೋಡ್ಸೆ ಕಣ್ಣೀರಾಗ್ತಾನೆ. ಗೋಡ್ಸೆ ಯಾಕೆ ಕಣ್ಣೀರಾಗ್ತಾನೆ ಅಂದ್ರೆ, ಗೋಡ್ಸೆ ಏನ್ ಅನ್ಕೊಂಡಿರ್ತಾನೆ, ಗಾಂಧಿನ ಬಂದ ಮೇಲೆ RSS ಅವನ ಪರ ನಿಲ್ಲುತ್ತೆ ಅನ್ಕೊಂಡಿರ್ತಾನೆ ಗೋಡ್ಸೆ. ಆದ್ರೆ RSS ಗೋಡ್ಸೆ ಅಂದ್ರೆ ಯಾರಿಂದ ಗೊತ್ತೇ ಇಲ್ಲ. ಗೋಡ್ಸೆ ನಮ್ಮವನಲ್ವೇ ಅಲ್ಲ, ನಾರಾಯಣ ಆಪ್ತೆ ನಮ್ಮವನಲ್ವೇ ಅಲ್ಲ ಅಂತ ಹೇಳುತ್ತೆ. ಇದನ್ನ ಅರ್ಥ ಗೋಡ್ಸೆ ಆವತ್ತಿನ ದಿವಸ ಕೇಳಿಸ್ಕೊಳ್ಳಿ, ಆವತ್ತಿನ ದಿವಸ ಕಣ್ಣೀರಾಗ್ತಾನೆ. ಯಾಕಂದ್ರೆ ಅವರ ಲಾಯರ್ ಬಂದು ಹೇಳ್ತಾರೆ ಏನಪ್ಪಾ ಆಯ್ತು ಅಂದ್ರೆ RSS ಡಿಸೋನ್ ಯು ಅಂತ ಹೇಳಿದಾಗ ಗೋಡ್ಸೆ ಕಣ್ಣೀರಾಗ್ತದೆ. ಇವತ್ತಿನ ಪರಿಸ್ಥಿತಿ ಅದೇ. ಇವತ್ತು ಯಾರು ಬೆಂಕಿ ಹಚ್ತಾರೆ ಸಮಾಜದಲ್ಲಿ, ಇವತ್ತು ಯಾರು ಬೆಂಕಿ ಹಚ್ತಾವೆ. ಸತ್ಯಪ್ರಕಾಶ್ ಅವರೇ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಬೆಂಕಿ ಹಚ್ಚೋದು ಆರಿಸೋದು ಒಂದ್ ನಿಮಿಷ ಇರಲಿ, ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಪೂರ್ತಿ ಮಾಡ್ತೀನಿ, ದಯವಿಟ್ಟು ನೋಡ್ರಿ. ಅಲ್ಲ, ನೀವು ಸರಿಯಾಗಿ ಪೂರ್ತಿ ಮಾಡಿದ್ರೆ ನಮಗೆ ಕೇಳಿಸ್ಕೊಳಕ್ ಏನು ತೊಂದ್ರೆ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಹೇಳಿದಾರೆ ಅಂತ ಹೇಳಿ. ಪ್ರಿಯಾಂಕ್ ಖರ್ಗೆ ಅವ್ರು ಏನಕ್ಕೆ ಹೇಳಿದ್ರು ಅದನ್ನ ಹೇಳಿ. ಪುನೀತ್ ಕೇರಹಳ್ಳಿ ಒಬ್ಬ RSS ಗೆನ ಹೇಳಿ. ಪುನೀತ್ ಕೇರಹಳ್ಳಿ ಸಂಘಕ್ಕೆ ಸೇರಿದವರ. ಅದೇ ರೀತಿ ಅವರ ಅನುಚರರು ಪ್ರಶ್ನೆ ಕೇಳಿಸ್ಕೊಂಡು ಮತ್ತೆ ಮುಂದುವರಿಸಿ. ಪ್ರಕಾಶ್ ಅವರೇ, ಪುನೀತ್ ಕೆರೆಳ್ಳಿ ಅವರು RSS ಅಂತ RSS ಅವ್ರು ಹೇಳಿದಾರೇನ್ರಿ? ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆರ್ಡರ್ ನೀವು ಮಿಸ್ಕೋಟ್ ಮಾಡ್ತೀರಾ ಅಂದ್ರೆ ಏನ್ ಮಾತಾಡ್ತೀರಾ ರಾಷ್ಟ್ರೀಯ ಪಕ್ಷದ ವಕ್ತಾರರಾಗಿ? ಒಂದ್ ನಿಮಿಷ ಸತ್ಯಪ್ರಕಾಶ್ ಅವರೇ, ಯು ಶುಡ್ ಸ್ಟಾಪ್ ಅಂಡ್ ಯು ಶುಡ್ ಲಿಸನ್ ಟು ಅದರ್ಸ್ ಆಲ್ಸೋ. ನಾನು ಅವಾಗ ಮುಂದುವರಿಸಿ. ಹೇಳ್ತಾ ಇದೀನಿ, ಕೈಂಡ್ಲಿ ಲಿಸನ್ ಟು ಅದರ್ಸ್. ನಮಗೆ ಅರ್ಧ ಗಂಟೆ ಕೇಳಿಸ್ಕೊಳ್ಳಕ್ಕೂ ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ನೋಡಿದ್ರ RSS ಬೂಟಾಟಿಕೆಯನ್ನು ಬಯಲು ಮಾಡ್ತೀನಿ. ದಯವಿಟ್ಟು ಒಂದ್ ನಿಮಿಷ ನೀವೇನ್ರಿ ಬಯಲ್ ಮಾಡೋದು? ಸತ್ಯಪ್ರಕಾಶ್, ಈಗ ಮಹಾತ್ಮ ಗಾಂಧಿ ಅವರ ಮ್ಯೂಟ್ ಮಾಡಿ ಅವ್ರನ್ನ ಹೇಳ್ತಾನೆ. ಮಹಾತ್ಮ ಗಾಂಧಿ ಅವರ ಹತ್ಯೆಯ ತನಿಖೆ ಕೇಳಿಸ್ಕೊಡ್ರಿ. ಒಂದೇ ಪ್ರಶ್ನೆ ಕೇಳಿಸ್ಕೊಂಡು ನಮ್ಮ ಉತ್ತರ ಹೇಳ್ರಿ. ನೋಡಿ, ಮೋಹನ್ ಭಾಗವತ್ ಅವ್ರು ಹೇಳ್ತಾರೆ, ಸ್ವಯಂ ಸೇವಕರು ಅಂತ ಇವ್ರು ಒಂದು ಲಿಸ್ಟ್ ಕೊಡ್ಬೇಕಲ್ವಾ? ಇವ್ರು ರಿಜಿಸ್ಟರ್ ಆಗ್ಬಿಟ್ಟು ಒಂದು ಲಿಸ್ಟ್ ಕೊಟ್ರೆ ತಾನೆ ಇವ್ರು ಸ್ವಯಂ ಸೇವಕರು ಯಾರು. ಸರಿ, ಮಹಾತ್ಮ ಗಾಂಧಿ ಅವರ ಕೊಲೆ ವಿಚಾರದಲ್ಲಿ ಇದು ಡಿಬೇಟ್. ಯು ಶುಡ್ ಲಿಸನ್ ಅದರ್ಸ್ ಆಲ್ಸೋ, ಕೈಂಡ್ಲಿ ಪ್ಲೀಸ್. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ವೆನ್ ವಿ ಆರ್ ಆಸ್ಕಿಂಗ್ ಯು ಟು ಲಿಸನ್, ಯು ಶುಡ್ ಲಿಸನ್. ಈಗ ಮಹಾತ್ಮ ಗಾಂಧಿ ಅವರ ಕೊಲೆ ವಿಚಾರದಲ್ಲಿ ಆ ತನಿಖೆ ಮತ್ತು RSS ನ ಭಾಗವಹಿಸಿ ಇತ್ಯಾದಿಗಳ ವಿಚಾರದಲ್ಲಿ ಆಗಲೇ ಹೇಳಿದೆ ನಾನು. ಪಟೇಲ್ ಅವರು ಕೂಡ ಸಂಶಯ ಇತ್ತು. ಪಟೇಲ್ ಅವರೇ ಬ್ಯಾನ್ ಮಾಡಿದ್ದು ಅದನ್ನು. ಆ ಬ್ಯಾನ್ ಮಾಡಿದ್ಮೇಲೆ ಕಂಡೀಷನಲ್ ಆಗಿ ವಿಡ್ರಾ ಮಾಡಿದ್ದಾರೆ. ಆ ಕಂಡೀಷನ್ಗಳನ್ನ ಇವತ್ತಿಗೂ RSS ಫುಲ್ಫಿಲ್ ಮಾಡಿಲ್ಲ ಒಂದು. ಆದರೆ RSS ಕಾಂಗ್ರೆಸ್ಸಿನ ವಕ್ತಾರ ಉತ್ತರ ಕೊಡಬೇಕಾದ್ದು RSS ಟೀಕೆ ಮಾಡೋದಲ್ಲ. ನಿಮ್ಮ ಪರ್ಯಾಯ ಏನು? RSS ಗೆ ಪರ್ಯಾಯ ವಾಟ್ ಯು ಹ್ಯಾವ್ ಡನ್?
ವಾಟ್ ಇಸ್ ಡನ್ ಆನ್ ದ ಗ್ರೌಂಡ್ Secular ಅವ್ರ ಹಿಂದುತ್ವ ಸಂಘಟನೆ. ನ್ಯಾಷನಲ್ ಅದು ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಅದು ಸುಮ್ಮನೆ ತಪ್ಪು ಹೇಳ್ಬೇಡಿ NSS ನ್ಯಾಷನಲ್ ಸರ್ವಿಸ್ ಸ್ಕೀಮ್ ನಾಟ್ ಸೆಕ್ಯುಲರ್ ಸ್ಕೀಮ್ ಸುಮ್ಮನೆ ಏನು ಗೊತ್ತಿಲ್ಲದೆ ಮಾತಾಡಬೇಡಿ ಇಟ್ NSS ಸರ್ವಿಸ್ ಸ್ಕೀಮ್ ನಾಟ್ ಸೆಕ್ಯುಲರ್ ಸ್ಕೀಮ್ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಹೆಂಗ್ ಬೇಕೋ ಹಂಗೆ ನಿಮ್ಮ ಪಕ್ಷದ ಬಗ್ಗೆ ಮೊದಲು ತಿಳ್ಕೊಳ್ಳಿ ನೀವು ಒಂಚೂರು ನ್ಯಾಷನಲ್ ಸೆಕ್ಯುಲರ್ ಸಂಘ ಅಂದ್ರೆ ಎಲ್ಲಿದೆ ನಿಮ್ಮ ಪಕ್ಷದ ಬಗ್ಗೆ ಮೊದಲು ತಿಳ್ಕೊಳ್ಳಿ ಒಂಚೂರು ತೋರಿಸಿ ನನಗೆ ಎಲ್ಲಿದೆ ಅದು ನ್ಯಾಷನಲ್ register ಸರ್ವಿಸ್ ಸ್ಕೀಮ್ ಆಗಿದೆ, ನಾಟ್ ನ್ಯಾಷನಲ್ ತೋರ್ಸಿ ಸೆಕ್ಯುಲರ್ please. ಸ್ಕೀಮ್ ಯಾರು ಹೇಳಿದ್ರು ನಿಮಗೆ ನ್ಯಾಷನಲ್ ಸೆಕ್ಯುಲರ್ ಸ್ಕೀಮ್ ಅಂತ ಯಾರು ಹೇಳಿದ್ರು ಇಟ್ ಇಸ್ NSS ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಬಿಡಿ ಅದು ಅದು ಬೇರೆ ಅದು ನಾನು ಹೇಳ್ತಾ ನಾವು ಹೇಳ್ತಾ ನೀವು ಇರೋದು ಅದು ಪರ್ಯಾಯ ಏನ್ರಿ ನೀವು ಅದು ಪರ್ಯಾಯ ಏನ್ರಿ ಹೇಳ್ಬೇಡಿ. ನೆಲಮಟ್ಟದಲ್ಲಿ ಹಳ್ಳಿಗೂ ಒಂದು ಗ್ರಾಮ ಪಂಚಾಯತ್ ಲೆವೆಲ್ ಅಲ್ಲಿ ಕೂಡ ಇವತ್ತು RSS ಇದೆ ನೀವು ಅದಕ್ಕೆ ಪರ್ಯಾಯ ಕಟ್ಟಿದ್ದೀರಾ ಹಿಂದುತ್ವಕ್ಕೆ ಪರ್ಯಾಯ ಒಂದು ನೆರೆಟಿವ್ ಕೊಟ್ಟಿದ್ದೀರಾ ಒಂದು ನಾಯಕತ್ವ ಕೊಟ್ಟಿದ್ದೀರಾ ನೀವು ಏನು ಕೊಟ್ಟಿಲ್ಲ ನಿಮ್ಮ ನಿಮ್ಮ ನೀವು ಇವತ್ತು RSS ಮತ್ತು ಬಿಜೆಪಿ ಬಲಿಷ್ಠ ಬೆಳಿಬೇಕಂದ್ರೆ ನಿಮ್ಮ ವೀಕ್ನೆಸ್ ನಿಮ್ಮ ದೌರ್ಬಲ್ಯ ನಿಮ್ಮ ವೈಫಲ್ಯನೇ ಕಾರಣ ನಿಮ್ಮ ನಾಯಕರೇ ನಿಮ್ಮ ನಾಯಕರೇ ಸದನದಲ್ಲಿ ನಮಸ್ತೆ ಸವತ್ತಲ್ಲಿ ಆಡ್ತಾರೆ ನೀವು ಇದನ್ನ ಕ್ಷಮೆ ಕೇಳಿಸ್ತಾರೆ ಸರ್. ನೀವು ಇದನ್ನ ಕೂತ್ಕೊಂಡು ಪ್ರಶ್ನೆ ಹೇಳ್ತೀರಿ ಹೋಗಿ ಕೇಳಿ ಅವ್ರು ಯಾಕೆ ಆಡಿದ್ರು ಅಂತ ಕಾಂಗ್ರೆಸ್ನ ಒಂದೇ ಮಾತ್ರ ನೀವು ಆಡಲ್ವಾ ಕಾಂಗ್ರೆಸ್ಸಿನ ಒಂದೇ ಏ, ಮಾತ್ರ ಇಡೀ ನೀವು ದೇಶ ಆಡಲ್ವಾ? ಆಡುತ್ತೆ ಅದನ್ನ. ಏನ್ ಮಾತಾಡ್ತೀರಿ? ಒಂದೇ ಮಾತ್ರ ಅಲ್ಲ ಅದು. ಇಡೀ ನೋಡಿ ದೇಶದ್ದು ಏನ್ ಅದು. ಮಾತಾಡ್ತಾರೆ ಮೇಡಮ್ ಇವರು ಇಡೀ ದೇಶ ಆಡುತ್ತೆ ಒಂದ್ ಮಾಧ್ಯಮಗಳಲ್ಲಿ ಕುತ್ಕೊಂಡು ಇವರು ಕಾಂಗ್ರೆಸ್ನವ್ರದಲ್ಲ ಒಂದೇ ಮಾತ್ರ ಕಾಂಗ್ರೆಸ್ ಅವ್ರು ಏನ್ ಅದಕ್ಕೆ ಮುಂಚೆ ಪೇಟೆಂಟ್ ಚಟರ್ಜಿ ಕೊಟ್ಬಿಟ್ಟು ಇಟ್ಕೊಂಡಿಲ್ಲ ಅದನ್ನ ಕಾಂಗ್ರೆಸ್ ಸೀಲ್ ಸದಸ್ಯ ಆಗಿರ್ಲಿಲ್ಲ. ಹಾಕೊಂಡು ನಿಮ್ಮ ಆಫೀಸಲ್ಲಿ ನಿಮ್ KPCC ಆಫೀಸಲ್ಲಿ ಒಂದೇ ಮಾತರಂಗೆ ಸೀಲ್ ಹಾಕೊಂಡು ಇಟ್ಕೊಂಡಿಲ್ಲ ಒಂದೇ ಮಾತರಂಗೆ ಸತ್ಯಪ್ರಕಾಶ್ ಅವರೇ ಬ್ರದರ್ಸ್ ವಿರೋಧ ಮಾಡ್ತಾ ಇದಾರೆ ಏನ್ ಹೇಳ್ತೀರಾ ಇದಕ್ಕೆ ಏನಕ್ಕೆ ಅವ್ರನ್ನ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ ಏನೇನೋ ಮಾತಾಡ್ಬೇಡಿ ಪರ್ಯಾಯ ಏನ್ ಕಟ್ಟಿದ್ರಿ ಅದನ್ನ ಹೇಳಿ ಹೌದು RSS ರಿಜಿಸ್ಟರ್ ಮಾಡಿಸ್ಬೇಕಪ್ಪ ಅವ್ರು ಮಾಡ್ಸಿಲ್ಲ ಸಂಘ ಕಟ್ಟಬೇಕು ಕಟ್ಟಿ 100 ವರ್ಷ ಬೇಕಾಯ್ತಾ ನಿಮ್ಗೆ ಅದನ್ನ ಕಟ್ಟಕ್ಕೆ ಆರ್ಗನೈಸೇಷನ್ ಕಟ್ಟಬೇಕು 100 ವರ್ಷ ಬೇಕಾಯ್ತಾ ನಿಮ್ಗೆ ಅದನ್ನ ಕಟ್ಟಕ್ಕೆ ಅಂದೆ ನಾನು ಚಿತ್ರಣ ಮಾಡ್ತಾರೋ ಯಾರು ಸಮಾಜಕ್ಕೆ ಬೆಂಕಿ ಹಚ್ತಾರೋ ಬೆಂಕಿ ಹಚ್ಚಿದ್ರೆ ಏನ್ ಬೇಕು ಪ್ರಣಬ್ ಮುಖರ್ಜಿ ಯಾಕೆ ಹೋದ್ರೆ ಮತ್ತೆ ಅಲ್ಲಿ ಪ್ರಣಬ್ ಮುಖರ್ಜಿ ಹೋಗಿದ್ರಲ್ಲ ಕಾಂಗ್ರೆಸ್ನ ಪ್ರಣಬ್ ಮುಖರ್ಜಿ ಹೋಗಿದ್ರಲ್ಲ ಅಲ್ವಾ DK ಶಿವಕುಮಾರ್ ಹೇಳ್ತಾರಲ್ಲ ಹೋಮವಾದಿಗಳು ಜಾತಿವಾದಿಗಳು ಸಮಾಜದಲ್ಲಿ ಬೆಂಕಿ ಹಚ್ಚಿದ್ರೆ ಏನ್ ಬೇಕು ಮೇಡಮ್ ತಾವೇ ಹೇಳಿ ಏನ್ ಬೇಕು ಬೆಂಕಿ ನಂದಿಸೋರು ಬೇಕು ನೀವ್ ಯಾವ ಬೆಂಕಿ ನಂದಿಸ್ತಿದೀರ ಅಂತ ಹೇಳಿ ಸತ್ಯಪ್ರಕಾಶ್ ಅವರೇ ಕಾಂಗ್ರೆಸ್ ಅವರು ಬೆಂಕಿ ನಂದಿಸ್ತಿದೀವಿ ಅಂತ ನಿಮ್ ಮನೆಗೆ ನೀವೇ ಬೆಂಕಿ ಹಚ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀರಾ ಬೆಂಕಿ ಈಗ. ನಂದಿಸೋಕೆ ನೀರು ಬೇಕಾಗುತ್ತೆ ಪೆಟ್ರೋಲ್ ಹಾಕಿ ಬೆಂಕಿ ನಂದಿಸಕ್ಕಾಗಲ್ಲ ಪೆಟ್ರೋಲ್ ಬೇಕಾಗಿಲ್ಲ ಬೆಂಕಿ ನಂದಿಸೋದಕ್ಕೆ ಯಾವ್ದ್ರಲ್ಲಿ ಬೆಂಕಿ ನಂದಿಸ್ತಿದೀರ ಅಂತ ಯೋಚನೆ ಮಾಡಿ ಡೀಸೆಲ್ ಪೆಟ್ರೋಲ್ ಸಿಮೆಂಟ್ ಸುರಿದ್ರೆ ಆಗಲ್ಲ ಹಿಂಸೆ ಮೇಲೆ ಯಾವತ್ತೂ ನಾವು ನಂಬಿಕೆ ಇಲ್ಲ ನಾವು ಗಾಂಧಿವಾದಿಗಳು ಗೋಡ್ಸೆವಾದಿಗಳಲ್ಲ ನಾವ್ ಯಾವತ್ತೂ ಗನ್ ಮುಟ್ಟಿಲ್ಲ ನಾವು ಗಾಂಧಿವಾದಿಗಳ ಮೇಲೆ ಯಾವ ಇದ್ರಲ್ಲಿ ಹೇಳ್ತೀರಿ ನೀವು ಗಾಂಧಿವಾದಿಗಳು ಅಂತ ಬರೀ ಬಾಯಲ್ಲಿ ನಿಮ್ ಗಾಂಧಿವಾದ ನೋಡ್ತಾ ಇದೀವಿ ನಾವು ಪಯೋನಿಯರ್ಸ್ ಆಫ್ ನಾನ್ ವಯಲೆನ್ಸ್ ಇದು ಏನ್ ಗೊತ್ತಾ ಕೈಲಾಗದೆ ಇರೋರು ಮೈ ಪರ್ಚ್ಕೊಂಡ್ರು ಅಂತ ಕೈಲಾಗದೆ ಇರೋರು ಮೈ ಪರ್ಚ್ಕೊಂಡ್ರು ಅಂತಾರೆ ಅಷ್ಟೇ ನನ್ನ ಪ್ರಶ್ನೆ ನನ್ನ ಪ್ರಶ್ನೆಗಾಗ್ಲಿ ಈ ಪತ್ರಕರ್ತರ ಪ್ರಶ್ನೆಗಾಗ್ಲಿ ನಿಮ್ಮ ಹತ್ರ ಒಂದಕ್ಕೂ ಉತ್ತರ ಇಲ್ಲ ಕೆಟ್ಟದಾಗಿ ಪ್ರಹಾರ ಮಾಡಲ್ಲ ನನ್ನ ಕಾಂಗ್ರೆಸ್ ನೀವು ಮಾತ್ರ ಹಾಕ್ತೀನಿ ನಾನ್ ನಿಮ್ ಮೇಲೆ ಕೆಟ್ಟದಾಗ ನನ್ ಮಾತು ನಾನು ಹೇಳ್ತಿದ್ದೀನಲ್ಲ ನಾನು ನೀವು ಯಾವ್ದಕ್ಕೂ ಪ್ರಶ್ನೆಗಳಿಗೆ ಪಕ್ಷಗಳು ಉತ್ತರ ಕೊಡಿ ಮೈ ಇಷ್ಟು ವರ್ಷ ಪರ್ಚ್ಕೊಂಡ್ರು ಬೇಕಾಯ್ತಾ ಅದೆಲ್ಲ ಕಾಂಗ್ರೆಸ್ಗೆ ಒಂದು ಪರ್ಯಾಯ ಕಟ್ಟೋದಕ್ಕೆ ಬಾಯಿ ಮುಚ್ಕೊಂಡಿರೋರು ಇವಾಗ RSS ಅವರು ನಿಮ್ ಪರ್ಯಾಯ ಇದ್ದಿದ್ರೆ ನೀವು ಪರ್ಯಾಯ ಕಟ್ಟಿದ್ರೆ ನಿಮ್ಗೊಂದು ಸಂಘಟನೆ ಒಂದು ಶಕ್ತಿ ಇದ್ರೆ RSS ಯಾಕೆ ನೀವು ಹೇಳಿ ಸಂಘಟನಾ ಶಕ್ತಿ ಕಾಂಗ್ರೆಸ್ಗೆ ಎಲ್ಲಿದೆ ಹೇಳಿ ಈಗ ಯಾವ್ದೋ ಒಬ್ಬ RSS ಒಬ್ಬ ಕಾರ್ಯಕರ್ತ ನಾಳೆ ಬೆಳಿಗ್ಗೆ ಒಂದು ಮರ್ಡರ್ ಮಾಡ್ಬಿಡ್ತಾನೆ ಅನ್ಕೊಳ್ಳಿ ಇಲ್ಲಾಂದ್ರೆ ಏನೋ ಒಂದು ಸಮಾಜ ಘಾತಕ ಒಂದು ಏನನ್ನ ಕೆಲಸ ಮಾಡಿದ್ರೆ ನಾಳೆ ಬೆಳಿಗ್ಗೆ ಪೊಲೀಸ್ ಅವ್ರು ಹಿಡಿದ್ರೆ RSS ಅವ್ರು ಏನ್ ಹೇಳ್ತಾರೆ ಗೊತ್ತಾ ನಮ್ಮ ಸಂಘದವನೇ ಅಲ್ಲ ಅಂತಾರೆ ಏನ್ ಮಾಡೋಣ ನಾವು ಅದು ಅವ್ರ ಸಂಘಟನೆ ಅದು. ನಿಮ್ಮ ಸಮಸ್ಯೆನಾ ಅದು RSS ಸಮಸ್ಯೆನಾ ನಿಮ್ ಸಮಸ್ಯೆನಾ ಅದು ನಿಮ್ ಸಮಸ್ಯೆನಾ ಅದು ನಿಮಗ್ ಸಮಸ್ಯೆನಾ ಅದು ಸತ್ಯಪ್ರಕಾಶ್ ಅವರೇ RSS ಒಂದು ಒಂದ್ ನಿಮಿಷ ಇರಿ ಸತ್ಯಪ್ರಕಾಶ್ ಅಂತ ಗೊತ್ತಾಗುತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ ಸತ್ಯಪ್ರಕಾಶ್ ಕೇಳಿಸ್ಕೊಳ್ಳಿ ನೀವು ಈ ಆಂಗಲ್ ಇಂದ ಬಂದ್ರೆ ನಂದು ಒಂದು ಪ್ರಶ್ನೆ ಇದೆ ಬಳ್ಳಾರಿ ರೆಡ್ಡಿ ಗಲಾಟೆ ಇದ್ರಲ್ಲಿ ನಿಮ್ಮ ಕಾಂಗ್ರೆಸ್ನ ಕಾರ್ಯಕರ್ತ ಹೋಗಿ ಕಾಂಗ್ರೆಸ್ನ ಕಾರ್ಯಕರ್ತನ ಮೇಲೆ ಗನ್ ಶೂಟ್ ಔಟ್ ಮಾಡಿದ್ರು ನಿಮ್ ಕಾಂಗ್ರೆಸ್ ಅವರೇನೆ ಗಾಂಧಿವಾದಿ ಗನ್ನುಗಳು ಯಾವ ಬಾಯಲ್ಲಿ ಮಾತಾಡ್ತೀರಿ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ರಾಜೀವ್ ಗೌಡ ಒಬ್ಬ ಮಹಿಳಾ ಅಧಿಕಾರಿ ಮೇಲೆ ಯಾವ ತರ ಮಾತಾಡಿದ್ರು ನಾಚಿಕೆ ಆಗ್ಬೇಕು ಗನ್ ಚಲಾಯಿಸಿದ್ದು ಕಾಂಗ್ರೆಸ್ ಕಾರ್ಯಕರ್ತ ಅಲ್ಲ ಆತ ಒಂದು ಸೆಕ್ಯೂರಿಟಿ ಗಾರ್ಡ್ ಹೌದು ಇನ್ಫ್ಲೂಯೆನ್ಸ್ ಮಾಡಿ ಯಾವ ಪಕ್ಷದ ಸೆಕ್ಯೂರಿಟಿ ಗಾರ್ಡ್ ಜನಾರ್ದನ್ ರೆಡ್ಡಿ ಗನ್ಮ್ಯಾನ್ ಬಂದಿರ್ಲಿಲ್ಲ ಅಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಅದು ಪಾಪ ಏನ್ರಿ ಸೆಕ್ಯೂರಿಟಿ ಲ್ಯಾಬ್ಸ್ ಅಂದ್ರೆ ಏನು ಅಂತ ಗೊತ್ತಾ ಅಲ್ಲಿ ಯಾರಾದ್ರೂ ಫಸ್ಟ್ ಆಫ್ ಆಲ್ ಸೆಕ್ಯೂರಿಟಿ ಸಂಪೂರ್ಣವಾಗಿ
ನನಗೆ ಏನ್ ಹೇಳ್ಬೇಕು ಸತ್ಯಪ್ರಕಾಶ್ ಅವರೇ ನಿಮ್ಮ ಮಾತುಗಳಿಗೆ ಅಥವಾ ನಿಮಗೆ ಸಿಕ್ಕಿರುವಂತ ಮಾಹಿತಿಗಳಿಗೆ ನನಗೆ ಅರ್ಥ ಆಗಲ್ಲ. ಸೆಕ್ಯೂರಿಟಿ ಗಾರ್ಡ್ ಕಾಂಗ್ರೆಸ್ಸಿಗನ ಸೆಕ್ಯೂರಿಟಿ ಗಾರ್ಡ್ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ ನೀವು. ಯಾರ್ security guard ರೀ? ನಿಮ್ ತಲೆ ಮೇಲೆ ಕೈ ಇಟ್ಬೇಕಾದ್ರೆ ಹೇಳ್ತೀನಿ ನಾನು, ಕಾಂಗ್ರೆಸ್ MLA ಗನ್ಮ್ಯಾನ್ ಅಂತ ನಾನು ಹೇಳ್ತೀನಿ. ಆ ಗನ್ಮ್ಯಾನ್ ಅವನು ಕಾಂಗ್ರೆಸ್ಸಿಗನ ಅವನು ಕಾಂಗ್ರೆಸ್ RSS ಈ ತರ ಮಾಡ್ತಿದೆ ಅಂತ ಹೇಳಿ ಅದನ್ನೇ ಗುಂಡಾ ಮಾಡ್ತಿದ್ದಾರೆ. ಸಂಸ್ಕೃತಿ ಎಲ್ಲಿಂದ ಬಂದಿದೆ? RSS ಮೇಲೆ ನೀವು ಏನು ಆರೋಪ ಮಾಡ್ತಿದ್ದೀರಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ. ಏನ್ ಮಾತಾಡ್ತಿದ್ದೀರಿ ಅನ್ನೋದನ್ನ ಫಸ್ಟ್ ನೀವು ಸತ್ಯಪ್ರಕಾಶ್ ಅವರೇ ಟೋಟಲಿ ಔಟ್ ಆಫ್ ಟಾಪಿಕ್. ಫಸ್ಟ್ ಏನ್ ಮಾತಾಡ್ತಿದೀವಿ ನಾವ್, ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ತಿದೀವಿ, ಯಾವ್ದಕ್ ಲಿಂಕ್ ಮಾಡ್ಬೇಕು, ಏನಕ್ಕೆ ಉತ್ತರ ಕೊಡ್ಬೇಕು, ಫಸ್ಟ್ ದಯವಿಟ್ಟು ಅದನ್ನ. ನಿಮ್ ಪ್ರಕಾರ RSS ಒಂದು ಒಳ್ಳೆಯ ಸಂಘಟನೆನಾ? ನನ್ನ ಪ್ರಕಾರ ಕಾಂಗ್ರೆಸ್ ಒಳ್ಳೆ ಸಂಘಟನೆ ಅಲ್ಲಪ್ಪ. ರೀ ಒಳ್ಳೆ ಸಂಘಟನೆ ಆಗಿರೋದಕ್ಕೆ ಇಡೀ ದೇಶ ನಮ್ಮನ್ನು ಒಪ್ಕೊಂಡಿರೋ ಸತ್ಯಪ್ರಕಾಶ್ ಅವರೇ ಏನ್ ಮಾತಾಡ್ತೀರಾ? ಭೌತಿಕವಾಗಿ ದಿವಾಳಿ ಆಗಿದ್ದೀರಾ ನೀವು, ಭೌತಿಕವಾಗಿ ದಿವಾಳಿ ಆಗಿದ್ದೀರಾ ನೀವು. ಕಾಂಗ್ರೆಸ್ ಮೇಡಮ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಮೇಲೆ ನಿಮಗೆ ನಂಬಿಕೆ ಇದೆಯಾ? ನಾನು ಹೇಳ್ತಿದ್ದೀನಲ್ಲ, ನಿಮಗೆ ಇಲ್ವಲ್ಲ ಫಸ್ಟ್ ರಾಜಕಾರಣಿಗಳಾಗಿ, ನಮಗೆ ಎಲ್ಲರ ಮೇಲೂ ಇದೆ. ನಮಗೆ ಈ ದೇಶಕ್ಕೋಸ್ಕರ ಹೋರಾಡಿದಂತವ್ರು ಎಲ್ಲರ ಮೇಲೂ ಇದೆ. ನೀವ್ ಏನ್ ಮಾತಾಡ್ತಿದ್ದೀರಿ ಅನ್ನೋದನ್ನ ಸರಿಯಾಗಿ ತಿಳ್ಕೊಂಡ್ ಮಾತಾಡಿ ಫಸ್ಟ್. ನಾನೇನ್ ಹೇಳ್ತಾ ಇದೀನಿ ಮೇಡಮ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಬ್ಯಾನ್ ಮಾಡಿರೋದು ಅವ್ರನ್ನ ಅಂತ ಹೇಳ್ತಾ ಇದೀನಿ. ಬ್ಯಾನ್ ಲಿಫ್ಟ್ ಮಾಡಿದ್ರಲ್ಲ, ಪರ್ಮಿಷನ್ ವಾಪಸ್ ಬ್ಯಾನ್ ವಾಪಸ್ ತಗೊಂಡವ್ರು ಯಾರು ಅದನ್ನ ತಿಳ್ಕೊಂಡ್ರಿ ನೀವು. ಕೊಂಡಿರುವುದ್ರ ಜೊತೆ ನಂಟಿತ್ತು, RSS ನಂಟಿತ್ತು, ಗೋಡ್ಸೆ ಜೊತೆ ನಂಟಿತ್ತು. ರೀ ಬಿಡ್ರಿ, ಅದೇ ಬಿಡರಿ, ಬಿಡ್ಬೇಡಿ ಸತ್ಯಪ್ರಕಾಶ್ ಅವರೇ. ಸುಪ್ರೀಂ ಕೋರ್ಟ್ ಆರ್ಡರ್ ಓದ್ಕೊ ಬನ್ನಿ, ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ಬಿಡುತ್ತೆ ಆಮೇಲೆ ನಿಮ್ಮ ಮೇಲೆ. ನೀವೊಂದ್ ಮಾಧ್ಯಮದಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀರಾ. ಗೋಡ್ಸೆ ಅವ್ರ ತಮ್ಮ ಒಬ್ರು ಇರ್ತಾರೆ, ಗೋಪಾಲ್ ಗೋಡ್ಸೆ ಅಂತ. ಅವ್ರು ಏನಂತಾರೆ ಗೊತ್ತಾ? My brother and my whole family were associated with RSS ಅಂತಾರೆ. ನಮ್ಮ ಇಡೀ ಫ್ಯಾಮಿಲಿ RSS ಗೋಸ್ಕರ ನಮ್ಮ ಬೆವರನ್ನ ಹಾಕಿದೀವಿ ಅಂತ. ಅಲ್ಲ, ಅದನ್ನ ಸುಪ್ರೀಂ ಕೋರ್ಟ್ ಮತ್ತೆ ಯಾಕೆ ಅದನ್ನ ಡಿಸೈಡ್ ಮಾಡಿದ್ರು? ಕಂಪ್ಲೇಂಟ್ ಮಾಡ್ರಿ RSS ಮೇಲೆ ನೀವು. ಅಲ್ಲ, ಇಷ್ಟು ವರ್ಷ ಸರ್ಕಾರ ಮಾಡಿ ಏನು ಮಾಡ್ಕೊಳ್ಳಿಲ್ಲ ನೀವು? ಇಷ್ಟು ವರ್ಷ ಸರ್ಕಾರ ನಡೆಸಿ ನೀವು, ನಿಮ್ ಕೈಯಲ್ಲೇ ಇತ್ತಲ್ಲ ದೇಶದ ಆಡಳಿತ. ಹೇಗೆ ಇದು ತಪ್ಪಾಗುತ್ತೆ ಮೇಡಮ್, ಪದೇ ಪದೇ ಅದನ್ನ ಹೇಳಿದ್ರೆ ಹೆಂಗೆ ಹೇಳಿ? ಅವ್ರು ತಪ್ಪಲ್ಲ, ಅವ್ರು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ. ಆರ್ಡರ್ ಬಂದಿದ್ರು ಈ ತರ ಮಾತಾಡಿದ್ರೆ ಹೇಗೆ ಮೇಡಮ್? ಅವ್ರು ನ್ಯಾಯಾಲಯಕ್ಕೆ ಬೆಲೆ ಕೊಡಲ್ಲ ಅಂತ ಬೆಲೆ ಕೊಡಲ್ಲ ನ್ಯಾಯಾಲಯಕ್ಕೆ. ರೀ ಸತ್ಯಪ್ರಕಾಶ್ ಅವರೇ, ಸ್ವಾಮಿ ಪ್ರಬುದ್ಧತೆ ಇಟ್ಕೊಂಡು ಮಾತಾಡಿ ದಯವಿಟ್ಟು. ನೀವೊಂದು ರಾಷ್ಟ್ರೀಯ ಪಕ್ಷದ ವಕ್ತಾರರು, ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆರ್ಡರ್ ಓದಿದೀರಾ ನೀವು? ಹೆಂಗ್ ಹೇಳ್ತೀರಿ RSS ಕೊಂದವರು ಅಂತ? ನೀವ್ ಯಾರು ಮಾತಾಡ್ತೀರಿ? ನಾವು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ಗೋಡ್ಸೆ ಯಾರ್ರಿ? ಏನ್ ಸಂಘ ಏನ್ ಬರ್ಕೊಟ್ಟಿದೆ ಗೋಡ್ಸೆ ಸಂಘ ಸ್ವಯಂ ಸೇವಕ ಅಂತ? ಯಾರ್ರಿ ನೀವ್ ಹೇಳ್ತೀರಿ ಅದನ್ನ? ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆರ್ಡರ್ ಓದ್ಕೊಳ್ಳದೆ ನಿಮ್ಮನ್ನೆಲ್ಲ ಹೇಗ್ ವಕ್ತಾರ ಮಾಡ್ತಾರೆ? ಪದೇ ಪದೇ ಯಾವ ಬೇಸಿಸ್ ಮೇಲೆ ಹೇಳ್ತೀರಾ ನೀವು? ಹೆಂಗ್ ಹೇಳ್ತೀರಿ ನೀವು? ಸುಪ್ರೀಂ ಕೋರ್ಟ್ ಆರ್ಡರ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗೋದಿಲ್ವಾ? ನೀವು ಭೌತಿಕವಾಗಿ ದಿವಾಳಿ ಆಗಿದ್ದೀರಾ, ಬಿಡಿ, ಏನು ಮಾಡಕ್ಕಾಗಲ್ಲ. ನೀವು ಏನಾದ್ರೂ ಒಂಚೂರು ಸತ್ಯಪ್ರಕಾಶ್ ಅವರೇ ಸುಮ್ಮನೆ ನಾನ್ಸೆನ್ಸ್ ಮಾತಾಡ್ಬೇಡಿ ಸತ್ಯಪ್ರಕಾಶ್. ಇದು ನಮ್ ಸಮಯನೂ ಹಾಳು. ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಡಿಬೇಟ್. ನೀವು ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಕೇಳಿಸ್ಕೊಳ್ಳೋದಿಲ್ಲ, ನಿಮ್ ಪಾಡಿಗೆ ನೀವು ಮಾತಾಡ್ತಾನೆ ಇರ್ತೀರಾ. ಚಪ್ಪಾಳೆ ಹೊಡಿಬೇಕಾ ನಾನು? RSS ಬಗ್ಗೆ ಚಪ್ಪಾಳೆ ಹೊಡಿಬೇಕಾ? ಹೊಡಿಬೇಡ್ರಿ, ಚಪ್ಪಾಳೆ ಆದ್ರೂ ಹೊಡಿರಿ, ಏನಾದ್ರೂ ಮಾಡ್ಕೊಳ್ಳಿ. ಯು ಆರ್ ಸಿಟಿಂಗ್ ಇನ್ ಅ ಡಿಬೇಟ್. ಕೈಂಡ್ಲಿ ಮೇಂಟೈನ್ ದ ಡೆಕೋರಮ್ ಆಫ್ ದ ಡಿಬೇಟ್. RSS ವಿಚಾರದಲ್ಲಿ ಏನು ವೆಹಮೆಂಟ್ ಆಗಿ ಏನು ಉದ್ವೇಗ ಪೂರಿತವಾಗಿ ಏನು ಮಾತಾಡ್ತಾರೆ ಕಾಂಗ್ರೆಸ್ ವಕ್ತಾರರು, ಅದೇ ಎನರ್ಜಿಯನ್ನು, ಅದೇ ಒಂದು ಮುತುವರ್ಜಿಯನ್ನು ಒಂದು ಪರ್ಯಾಯ ಸಂಘಟನೆ ಕಟ್ಟಿ ಜನಸಂಘಟನೆ ಮಾಡುವಲ್ಲಿ ಕಾಂಗ್ರೆಸ್ಸು ಪ್ರಯತ್ನ ಮಾಡಿದರೆ ಈ ದಿನ ಬರ್ತಿರ್ಲಿಲ್ಲ ಅವ್ರಿಗೆ. ಈ ದಿನ ಬರ್ತಿರ್ಲಿಲ್ಲ. ಆ ಕಾಂಗ್ರೆಸ್ ಆಗಲಿ, ಅಂದಿನ RSS ಆಗಲಿ, ಇಂದಿನ RSS ಆಗಲಿ, ದೇ ಹ್ಯಾವ್ ಸರ್ಟನ್ ಇಶ್ಯೂಸ್. ರಿಜಿಸ್ಟ್ರೇಷನ್ ಮಾಡಬೇಕು. ನಾನು ಕೇಳಿದ್ರೆ ಮಾಡಬೇಕು. ಮಾಡಲ್ಲ ಅನ್ನೋದಕ್ಕೆ ಮಾಡಬೇಕು. ದೇಶದ ಒಳಗಡೆನೆ ಇರಬೇಕು, ಮಾಡಬೇಕು, ಮಾಡಬಾರ್ದು ನಾನು ಹೇಳ್ತಾ ಇಲ್ಲ. ದಾಖಲೆ ಇಲ್ಲದ ಸಂಘಟನೆಗೆ ಏನಂತ ನಾವು ಪತ್ರಕರ್ತ ಬರಿತೇವೆ? ಏನಂತ ಬರಿತೇವೆ? ಹೌದು, ಏನಂತ ಬರಿತೇವೆ ನಾವು? ನಿಷೇಧ ಸಂಘಟನೆ ಬರೆಯೋಣ ಇನ್ಮೇಲೆ. ಹಂಗಿರೋದ್ರಿಂದ ಅವ್ರು they can't show that much of arrogancy also, sir. ಅವ್ರು ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ ಆಗಬೇಕು, ಟ್ರಾನ್ಸ್ಪರೆನ್ಸಿ ಬೇಕು, ಒಂದು ಮೆಂಬರ್ಶಿಪ್ ಮೊಡ್ಯಾಲಿಟೀಸ್ ಪಬ್ಲಿಷ್ ಆಗಬೇಕು, ಮೆಂಬರ್ ರಿಜಿಸ್ಟರ್ ಪಬ್ಲಿಷ್ ಆಗಬೇಕು, ಅದೆಲ್ಲ ಸರಿ. ಆದರೆ ಕಾಂಗ್ರೆಸ್ ಕೂತ್ಕೊಂಡು ಪಾಠ ಹೇಳೋದಿದೆಯಲ್ಲ, ಇದರಂತ ಬೂಟಾಟಿಕೆ ಮತ್ತೊಂದಿಲ್ಲ. ನಿಮ್ಮ ವೈಫಲ್ಯದ ಕಾರಣಕ್ಕೇ ಈ ಸ್ಥಿತಿ ಬಂದಿದೆ. ನಿಮ್ಮ ಸಂಘಟನಾ ಶಕ್ತಿ ಏನೇ ಇಲ್ಲ ನಿಮ್ಮ ಹತ್ರ. ಜನರಿಗೆ ತಲುಪುವ ಒಂದು ಮಾರ್ಗೋಪಾಯನ ಹುಡುಕೊಂಡಿಲ್ಲ ನೀವು, ಅಥವಾ ನಿಮ್ಮ ಒಳಗಡೆ ಇರುವಂಥ ಕೆಲವೊಂದು ಭಿನ್ನಾಭಿಪ್ರಾಯಗಳನ್ನು ನೀವು ಅಡ್ರೆಸ್ ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರನೇ ಬೇರೆ ಬೇರೆ ಸಂಘಟನೆಗಳಾದವು. ಹೀಗೆಲ್ಲ ಇರುವಾಗ ಈ ಒಂದು ದೇಶದ ರಾಜಕೀಯ ಸಮಸ್ಯೆಗಳ ಮೂಲ ಗಂಗೋತ್ರಿನೇ ಕಾಂಗ್ರೆಸ್. ನೀವು ಅದನ್ನು ಅಡ್ರೆಸ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಯು ಶುಡ್ ಅಡ್ರೆಸ್.
ಇವತ್ತಿಗೂ ಕೂಡ ರಾಹುಲ್ ಗಾಂಧಿ ಮತ್ತು ಸೀನಿಯರ್ಸ್ ಮಧ್ಯೆ ಒಂದು ರಿಫ್ಟ್ ಇದೆ. ಇವತ್ತಿಗೂ ಕೂಡ ನೀವು ಈ ತರ ಮಾತಾಡ್ತೀರಿ RSS ಬಗ್ಗೆ, ಸದನದಲ್ಲೇ DK ಶಿವಕುಮಾರ್ ನಮಸ್ತೆ ಸದಾ ವತ್ಸಲೆ ಅಂದ್ಬಿಡ್ತಾರೆ, ಹೌದು. RSS ಹೊಗಳ್ತಾರೆ. ಇವತ್ತಿಗೆ ನಿಮ್ಮ ಪ್ರಣಬ್ ಮುಖರ್ಜಿ ಹೋಗ್ತಾರೆ, ನಿಮ್ಮಲ್ಲೇ ದ್ವಂದ್ವ ಇದೆ, ನಿಮ್ಮಲ್ಲಿ ಒಂದು ಗ್ರೌಂಡ್ ಒಂದು ವ್ಯಾಕ್ಯೂಮ್ ಇದೆ, ಒಂದು ಬಿಗ್ಗೆಸ್ಟ್ ವ್ಯಾಕ್ಯೂಮ್ ಇದೆ. ಗ್ರಾಸ್ ರೂಟ್ ಆರ್ಗನೈಸೇಷನ್ ಇಲ್ಲ, ಒಂದು ಯೂನಿಫೈಡ್ ನರೇಟಿವ್ ಇಲ್ಲ. ಅದನ್ನ ಸರಿಪಡಿಸ್ಕೊಳ್ಳಿ. ಲಾಸ್ಟ್ ಏನಿಲ್ಲ ಮೇಡಮ್, ಇಲ್ಲಿ ಫೋಟೋ ದಯವಿಟ್ಟು ಝೂಮ್ ಮಾಡ್ಬೇಕು ನೀವು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು 2002 ದಯವಿಟ್ಟು ಝೂಮ್ ಮಾಡಿ ತೋರಿಸಿ ಸತ್ಯಪ್ರಕಾಶ್ ಅವ್ರಿಗೆ. ಇವರ ಗೌರವಾನ್ವಿತ ರಾಷ್ಟ್ರೀಯ ಅಧ್ಯಕ್ಷರು ಅವತ್ತು ಸಂಘದ ನಾಗವಾರದಲ್ಲಿ ನಡೆದಂತ ಸಮರಸತಾ ಕಾರ್ಯಕ್ರಮಕ್ಕೆ ಬಂದಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಬಂದು ಆ ಸಂಘದ ಶಿಸ್ತು, ಆ ಸಂಘದ ಡಿಸಿಪ್ಲಿನ್ ಅನ್ನು ನೋಡಿ ಅವರೇ ಹೇಳ್ತಾರೆ ಬಹಳ ಅಚ್ಚುಕಟ್ಟಾಗಿ ಕಾರ್ಯ ನಿಭಾಯಿಸಿದ್ದೀರಾ ಅಂತ. ವಿತ್ ಫೋಟೋ ಇದೆ, ನಾವು ಸುಳ್ಳು ಹೇಳ್ತಿಲ್ಲ ಮೇಡಮ್. ಫೋಟೋನ ದಯವಿಟ್ಟು ಝೂಮ್ ಮಾಡಿ ತೋರಿಸಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಸಾಂಗ್ಲಿಯೋನವ್ರು ಇದ್ದಾರೆ. ಮತ್ತೆ 1947ರಲ್ಲಿ ಗಾಂಧೀಜಿಯವರು ಕೂಡ ಸಂಘದ ಶಾಖೆಗೆ ಬರ್ತಾರೆ. ಅದೇ ಶಿಸ್ತನ್ನು, ಅದೇ ಬದ್ಧತೆಯನ್ನು ಬಹಳ ಮೆಚ್ಕೊಳ್ತಾರೆ ಗಾಂಧಿಯವರು. ಆಮೇಲೆ ಅಲ್ಲ ಕೊನೆಯದಾಗಿ ಎಷ್ಟು ಬೌದ್ಧಿಕವಾಗಿ ದಿವಾಲಿ ಆಗಿದ್ದಾರೆ ಕಾಂಗ್ರೆಸ್ನವರು ಅಂತಂದ್ರೆ, ಅಸೂಯೆ, ಆ ದ್ವೇಷ ಅನ್ನೋಂಥದ್ದು ಎಷ್ಟರ ಮಟ್ಟಿಗೆ ಇದೆ ನೋಡಿ. ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಆರ್ಡರ್ ಅನ್ನ ಒಂದು ಪ್ರಬಲ ಮಾಧ್ಯಮದಲ್ಲಿ ಕುತ್ಕೊಂಡು ಇವ್ರು ಪದೇ ಪದೇ ಸುಳ್ಳು ಹೇಳ್ತಾರೆ ಅಂತಂದ್ರೆ ಯಾವ ಬೇಸಿಸ್ ಮೇಲೆ ನಾವು ಒಪ್ಪಕ್ಕಾಗುತ್ತೆ ಮೇಡಮ್? ಇದನ್ನ ಪ್ರಶ್ನೆ ಮಾಡ್ಲೇಬೇಕಲ್ವಾ? ಆಲ್ ರೈಟ್, ನಾನು ಮುಂದಿನ ಟಾಪಿಕ್ ಹೋಗ್ಬೇಕು. ಆದ್ರೆ ಅದಕ್ಕಿಂತ ಮುಂಚೆ RSS ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕು ಅನ್ನೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ನವರು ನೀವು ಇನ್ನೊಂದು ಗಾಜಿನ ಮನೇಲಿ ಕುತ್ಕೊಂಡು ಇನ್ನೊಬ್ರು ಕಲ್ಲು ಹೊಡಿಯೋ ಕೆಲಸ ಮಾಡ್ತಿದ್ದೀರಲ್ಲ, ಆ ಕಲ್ಲು ಹೊಡ್ಕೊಂಡು ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಆ ಕಲ್ಲು ರಿವರ್ಸ್ ಬಂದು ನಿಮ್ಮನೆಗೆ ಬೀಳ್ತಾ ಇದೆ. ಆ ಪರಿಸ್ಥಿತಿಗೆ ಕಾಂಗ್ರೆಸ್ ಬಂದು ತಲುಪಿದೆ. ನೀವು ಬರೀ BJಪಿಗರನ್ನ ಟೀಕೆ ಮಾಡ್ಕೊಂಡು ನಿಮ್ಮನ್ನ ನೀವು ಹೇಗೆ ಉದ್ಧಾರ ಮಾಡ್ಕೊಳ್ಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀರಿ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಸಾಲು ಚುನಾವಣೆಗಳ ಸೋಲು ಇಡೀ ದೇಶದ ಜನರ ಮುಂದೆ ಒಂದು ದೊಡ್ಡ ಎಕ್ಸಾಂಪಲ್ ಆಗಿ ನಿಂತ್ಕೊಂಡಿದೆ.